24 ಗಂಟೆಗಳ ಪ್ರಮುಖ ಸುದ್ದಿಗಳು, ವ್ಯಾಪಾರ, ಉದಯೋನ್ಮುಖ ತಂತ್ರಜ್ಞಾನಗಳು, ಗ್ರಾಹಕ ಸುರಕ್ಷತೆ ಹಾಗೂ ಸ್ಥಿರ ಜಾಗತಿಕ ಪೂರೈಕೆ ಸರಪಳಿಗಳ ಕ್ಷೇತ್ರಗಳಲ್ಲಿ ಮಾನದಂಡಗಳನ್ನು ಸಮನ್ವಯಗೊಳಿಸುವ ಉದ್ದೇಶದಿಂದ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಮಾನದಂಡ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಐತಿಹಾಸಿಕ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದು ಭಾರತದ 2026 ರ ಬ್ರಿಕ್ಸ್ ಅಧ್ಯಕ್ಷತೆಯ ಬಹುಪಕ್ಷೀಯ ಆರ್ಥಿಕ ಸಹಕಾರದ ಕಾರ್ಯಸೂಚಿಗೆ ಮಹತ್ವದ ಉತ್ತೇಜನ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಭಾರತದ ಮೊದಲ ಸ್ವದೇಶಿ ಹೈಡ್ರೋಜನ್ ರೈಲುಗೆ ಚಾಲನೆ ನೀಡಿದರು. 10 ಬೋಗಿಗಳು, 600 ಪ್ರಯಾಣಿಕರ ಸಾಮರ್ಥ್ಯ, 200 ಹಾರ್ಸ್ ಪವರ್ ಶಕ್ತಿ ಹಾಗೂ ಕಾರ್ಯಾಚರಣೆಯಲ್ಲಿ ಶೂನ್ಯ ಕಾರ್ಬನ್ ಉತ್ಸರ್ಜನೆಯೊಂದಿಗೆ ಇದು ಭಾರತದ ಹಸಿರು ಸಾರಿಗೆ ಕ್ರಾಂತಿಯ ಮಹತ್ವದ ಮೈಲಿಗಲ್ಲಾಗಿದೆ. At Universal Group of Institutions, we provide you BA, BCom, BSc integrated with UPSC. ಭಾರತೀಯ ನೌಕಾಪಡೆಯು ಮಾಲ್ವನ್ ಎಂಬ 2ನೇ ಮಾಹೆ ವರ್ಗದ ಜಲಾಂತರ್ಗಾಮಿ ವಿರೋಧಿ ಅಲ್ಪಾಳದ ಯುದ್ಧ ನೌಕೆಯನ್ನು ಸೇವೆಗೆ ಸೇರಿಸಲಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ನೌಕೆಯಲ್ಲಿ 80%ಕ್ಕೂ ಹೆಚ್ಚು ಸ್ವದೇಶಿ ಅಂಶಗಳಿದ್ದು, ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದ ಕರಾವಳಿ ಮತ್ತು ಸಮುದ್ರ ತೀರ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಪ್ರಾಜೆಕ್ಟ್ ಭಾರತೀಯ ನೈಸರ್ಗಿಕ ರಬ್ಬರ್ ನೆರವಿನ ಅಭಿವೃದ್ಧಿ ಕಾರ್ಯಾಚರಣೆಗಳು ಅಡಿಯಲ್ಲಿ 113 ಜಿಲ್ಲೆಗಳಾದ್ಯಂತ 1.8 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೈಸರ್ಗಿಕ ರಬ್ಬರ್ ತೋಟಗಳನ್ನು ವಿಸ್ತರಿಸಲಾಗಿದೆ. ಇದರಿಂದ ಸುಮಾರು 2 ಲಕ್ಷ ರೈತರಿಗೆ ಪ್ರಯೋಜನವಾಗಿದ್ದು, ಭಾರತದ ರಬ್ಬರ್ ಆಮದು ಅವಲಂಬನೆ ಕಡಿಮೆಯಾಗಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಖಿಲ ಭಾರತೀಯ ಆಯುರ್ವೇದ ಸಂಸ್ಥೆಯಲ್ಲಿ ಸೌಶ್ರುತಂ 2026 ಸಮಾವೇಶವನ್ನು ಉದ್ಘಾಟಿಸಿದರು. ಸಾಕ್ಷ್ಯಾಧಾರಿತ ಆಯುರ್ವೇದ ಶಸ್ತ್ರಚಿಕಿತ್ಸೆ ಮತ್ತು ಅಧಿಸೂಚಿತ 58 ಶಸ್ತ್ರಚಿಕಿತ್ಸಾ ವಿಧಾನಗಳ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದು, ಶಸ್ತ್ರಚಿಕಿತ್ಸೆಯ ಪಿತಾಮಹರೆಂದು ಪ್ರಸಿದ್ಧರಾದ ಸುಶ್ರುತರ ಪರಂಪರೆಯನ್ನು ಸ್ಮರಿಸಿದರು. ಒಡಿಶಾದ ಪುರಿಯಲ್ಲಿ ಶ್ರೀ ಜಗನ್ನಾಥ ರಥಯಾತ್ರೆ ಆರಂಭಗೊಂಡಿದೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವತೆಗಳ ಮೂರ್ತಿಗಳನ್ನು ಲಕ್ಷಾಂತರ ಭಕ್ತರು ಎಳೆಯುವ ರಥಗಳಲ್ಲಿ ಗುಂಡಿಚಾ ದೇವಾಲಯಕ್ಕೆ ಕೊಂಡೊಯ್ಯಲಾಗುತ್ತದೆ. ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಮೆರವಣಿಗೆಗಳಲ್ಲಿ ಒಂದಾಗಿದ್ದು, ಒಡಿಶಾದ ಜೀವಂತ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ. ಬೆಂಗಳೂರಿನಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಸೌಲಭ್ಯವನ್ನು ಒನ್ ನೇಷನ್ ಒನ್ ಟೈಮ್ ಯೋಜನೆಯಡಿ ಉದ್ಘಾಟಿಸಲಾಯಿತು. ಇದರಿಂದ ಜಿಪಿಎಸ್ ಮೇಲಿನ ಅವಲಂಬನೆ ಕಡಿಮೆಯಾಗುವುದರ ಜೊತೆಗೆ ಹಣಕಾಸು, ದೂರಸಂಪರ್ಕ ಮತ್ತು ವಿದ್ಯುತ್ ಜಾಲಗಳ ಸಮಯ ಸಮನ್ವಯವು ಹೆಚ್ಚು ಸುರಕ್ಷಿತ ಮತ್ತು ನಿಖರವಾಗಲಿದೆ. ಭಾರತದ ಕರಡು ಕಾರ್ಪೊರೇಟ್ ಸರಾಸರಿ ಇಂಧನ ದಕ್ಷತೆ ಮಾನದಂಡಗಳು 2027-28 ವೇಳೆಗೆ ಪ್ರಯಾಣಿಕ ವಾಹನಗಳ ಕಾರ್ಬನ್ ಡೈಆಕ್ಸೈಡ್ ಉತ್ಸರ್ಜನೆಯನ್ನು ಪ್ರತಿ ಕಿಲೋಮೀಟರಿಗೆ 94.76 ಗ್ರಾಂಗೆ ಹಾಗೂ 2031-32 ವೇಳೆಗೆ 78.90 ಗ್ರಾಂಗೆ ಇಳಿಸುವ ಗುರಿಯನ್ನು ಹೊಂದಿವೆ. ಇದು ಭಾರತದ ಕಾರ್ಬನ್ ತಟಸ್ಥತೆ ಮತ್ತು ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.